ರವಿ, ಮಾವ ಗೊತ್ತಾಗದ್ ಬೇಡವಪ್ಪ ನಿಮ್ಗೆ ಈಗ ಮಾಡೋದು. ಏನ್ ಮಾವ ನೀವು, ನಾವೆಲ್ಲ ಇರ್ಬೇಕಾದ್ರೆ ನೀವು ಇಂಥ ನಿರ್ಧಾರ ತಗೊಳ್ಳೋದು ಸರಿನಾ? ಇಲ್ಲೇ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಯಾವನೋ ಸತ್ ಬಿದ್ದಿದ್ದ. ಅವನಿಗೂ 60 ವರ್ಷ ಅಂತೆ, ಅವನ ಹೆಸರು ವೆಂಕಟೇಶ ಅಂತೆ. ನನಗಂತೂ ಹಂಗೆ. ರವಿ, ನಾನು ರೈಲಿಗೆ ತಲೆ ಕೊಟ್ಟು ಸಾಯೋಣ ಅಂತಲೇ ಹೋಗಿದ್ದೆ. ಅಷ್ಟೊತ್ತಾಗಲೇ ಯಾರೋ ಒಬ್ಬ ಸತ್ತೋಗಿದ್ದ. ಜನ ಸೇರಿಬಿಟ್ರು, ಪೊಲೀಸ್ನವ್ರು ಬಂದರು. ಇಲ್ಲ ಅಂದರೆ ಇಷ್ಟೊತ್ತಿಗೆ ನಾನು. ಪ್ಲೀಸ್ ಮಾವ, ಎಂತ ಮಾತೊಂದು ಆಡ್ತೀರಾ? ಸಾಯೋ ಅಂತದೇನಪ್ಪ ಆಗಿದೆ ನಿಮ್ಗೆ? ನೀವ್ ಯಾಕೆ ಸಾಯಕ್ ಹೋದ್ರಿ? ಮದನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದನ್ನು ತಪ್ಪಿಸೋದಕ್ಕೋಸ್ಕರ ನನಗೆ ಕಾಣಿಸಿದ್ದು ಇದೊಂದೇ ದಾರಿ. ಅಲ್ಲಪ್ಪ ರವಿ ರವಿ ರವಿ, ಸುಮ್ಮನೆ ಇರು. ಏನೂ ಆಗಿಲ್ವಲ್ಲ, ನೀವು ಸುಮ್ಮನೆ ಇರು. ಮಾವ, ನೀವು ಮೊದಲು ಮನೆಗೆ ಬನ್ನಿ. ಬನ್ನಿ ಮನೆಗೆ. ನಾನು ಈಗ ಮನೆಗೆ ಬಂದರೆ ನಿಶ್ಚಿತಾರ್ಥ ತಪ್ಸೋಕ್ಕಾಗಲ್ಲ. ನಾನು ಅದಕ್ಕೆ ಬೇರೆನೇ ವ್ಯವಸ್ಥೆ ಮಾಡ್ತೀನಿ, ನೀವು ಬನ್ನಿ.